ಮಾಧ್ಯಮ ಶಾಲೆಗೆ ಮಕ್ಕಳನ್ನ ಸೇರಿಸುವುದು ಅವಮಾನವಲ್ಲ. ಕನ್ನಡ ಶಾಲೆಯಲ್ಲಿ ಕಲಿತವರೇ ನಾಡನ್ನ ಕಟ್ಟಿದವರು. ಕುಂ-ಇ ಅಹಮದ್. ಕನ್ನಡ ಮಾಧ್ಯಮ ಶಾಲೆಗೆ ಮಕ್ಕಳನ್ನ ಸೇರಿಸುವುದು ಅವಮಾನವಲ್ಲ. ಕನ್ನಡ ಶಾಲೆಗಳಲ್ಲಿ ಕಲಿತವರೇ ಕನ್ನಡ ನಾಡನ್ನ ಕಟ್ಟಿರುವುದು ಎಂಬುದನ್ನು ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಎಂದು ತಹಸೀಲ್ದಾರ್ ಕುಂ-ಇ ಅಹಮದ್ ತಿಳಿಸಿದರು. ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಬಾಲಕರ ಪಾಠಶಾಲೆಯ ದರೆಯೋಳ್ ಕಲಾವತಾರಂ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಖಾಸಗಿ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಕಲಿತರೆ ಮಾತ್ರ ಮಕ್ಕಳು ವಿದ್ಯಾವಂತರಾಗುತ್ತಾರೆ, ದೊಡ್ಡ ಹುದ್ದೆಯಲ್ಲಿ ಇರ್ತಾರೆಂಬ ಪೋಷಕರ ಭಾವನೆ ತಪ್ಪು. ಪ್ರಸ್ತುತ ನಾವು ಯಾರನ್ನ ನಮ್ಮ ಆದರ್ಶ ವ್ಯಕ್ತಿಗಳೆಂದು ಪೂಜ್ಯ ಭಾವನೆಯಲ್ಲಿ ಕಾಣುತ್ತೇವೆಯೋ ಅವರೆಲ್ಲರೂ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತವರೇ ಆಗಿದ್ದಾರೆ. ಕನ್ನಡ ನೆಲ, ಜಲ, ಭಾಷೆ, ಸಂಸ್ಕೃತಿಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಮಾತೃಭಾಷೆ ಕನ್ನಡದ ಬಗ್ಗೆ ತಾತ್ಸಾರ ಮನೋಭಾವ ಹೊಂದಿರುವುದು ಸರಿಯಲ್ಲ. ಕನ್ನಡಿಗರಾದ ನಮಗೆ ಕನ್ನಡದ ಬಗ್ಗೆ ಹೆಮ್ಮೆ ಇರಬೇಕು ಎಂದರು. ಭಾರತದಲ್ಲಿರುವಷ್ಟು ಯುವ ಸಮೂಹ ವಿಶ್ವದ ಯಾವುದೇ ರಾಷ್ಟ್ರದಲ್ಲಿಲ್ಲ. ಭಾರತದಲ್ಲಿ 56% ಮಂದಿ ಯುವ ಸಮೂಹವಿದೆ. ಭಾರತವನ್ನ ಯಂಗ್ ಇಂಡಿಯಾ ಎಂದೇ ಕರೆಯಲಾಗುತ್ತಿದೆ. ಈ ಕಾರಣಕ್ಕೆ ಮುಂದಿನ ಭವಿಷ್ಯದ ಭಾರತದ ಕೈಯಲ್ಲಿದೆ ಎಂದು ತಜ್ಞರು ಹೇಳುತ್ತಿದ್ದಾರೆ ಎಂದು ಅವರು ಶತಮಾನದ ಇತಿಹಾಸ ಹೊಂದಿರುವ ಶಾಲೆಯನ್ನ ಸಂಘಟನಾತ್ಮಕವಾಗಿ ಇಷ್ಟು ಎತ್ತರಕ್ಕೆ ಮಾದರಿ ಶಾಲೆಯಾಗಿ ಬೆಳೆಸಿಕೊಂಡಿರುವುದನ್ನು ಕಂಡ್ರೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಅಭಿಮಾನದ ಭಾರತವನ್ನ ಕಂಡಂತಾಗುತ್ತದೆ ಎಂದರು. ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ವಸಂತಕುಮಾರ್ ಅಧ್ಯಕ್ಷತೆ ವಹಿಸಿದರು. ಶಾಲೆಯ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ತುಮುಲ್ ನಿರ್ದೇಶಕ ಮಹಲಿಂಗಯ್ಯ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಭಾಗ್ಯ ಮಹೇಶ್, ಪಟ್ಟಣ ಪಂಚಾಯತ್ ಸದಸ್ಯ ಚಿದಾನಂದ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕಿ ಸವಿತಾ, ನಿವೃತ್ತ ಎಇಒ ಸೋಮಶೇಖರ, ಲಯನ್ಸ್ ಅಧ್ಯಕ್ಷ ರಂಗನಾಥ್, ನಿವೃತ್ತ ಶಿಕ್ಷಕ ಆನಂದರಾಜು, ಶಾಲೆಯ ಮುಖ್ಯ ಶಿಕ್ಷಕ ಸತೀಶ್ ಕುಮಾರ್ ಸೇರಿದಂತೆ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಉಪಸ್ಥಿತರಿದ್ದರು. ಒಂದು ಶ್ರೇಷ್ಠತೆಯನ್ನು ಹೇಳ್ಕೋಬಹುದು, ಹೆಮ್ಮೆ ಮೂಡಿಸುವಂಥದ್ದು. ಯಾಕಂದ್ರೆ ನಾವೆಲ್ಲ ಗ್ರಾಮೀಣ ಭಾಗದಿಂದ ಕನ್ನಡ ಮಾಧ್ಯಮದಿಂದ ಅಂತ ವಿದ್ಯಾರ್ಥಿಗಳಾಗಿದ್ದೇವೆ. ಆ ನಿಟ್ಟಿನಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿದವರು ಈ ಕನ್ನಡಿಗರಾಗಿದ್ದೇವೆ. ಹಾಗಾಗಿ ಒಂದು ಕನ್ನಡ ಮಾಧ್ಯಮ ಶಾಲೆ ಈ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಒಂದು ಆಂಗ್ಲ ಮಾಧ್ಯಮ ಶಾಲೆ ಇವತ್ತು ನಮ್ಮ ಮಕ್ಕಳನ್ನೆಲ್ಲ ನಾವು ನಮ್ಮ ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸುವ ಬಹಳ ಹಿಂಜರಿಕೆ, ನಮಗೆ ಒಂಥರ ಏನು ಅಪಮಾನ ಅಂದ್ಕೊಂಡಿದ್ವಿ. ಇದನ್ನೆಲ್ಲರನ್ನ ನಾಚಿಸುವಂತೆ ಈ ಸಂಘಟನಾತ್ಮಕವಾಗಿ ಈಗ ವಸಂತ್ ಕುಮಾರ್ ಸೇರಿದಂತೆ ಇಲ್ಲಿನ ಗುರು ಹಿರಿಯರು, ಶಿಕ್ಷಕರು ಇದನ್ನ ಒಂದು ಉತ್ತಮ ರೀತಿಯಲ್ಲಿ ಒಂದು ಮಾದರಿ ಶಾಲೆಯಾಗಿ ಕಟ್ಟಿದ್ದಾರೆ. ನನಗೆ ಇಲ್ಲಿ ನೋಡ್ಬೇಕಾದ್ರೆ ಏನನ್ಸ್ತದೆ ಅಂದ್ರೆ ಒಂದು ನನ್ನ ಅಭಿಮಾನದ ಒಂದು ಭಾರತವನ್ನು ನಾನು ಕಾಣ್ತಾ ಇದ್ದೇನೆ. ಒಂದು ಅಷ್ಟೊಂದು ಅತ್ಯುತ್ತಮವಾದ ಒಂದು ಭಾರತವನ್ನು ಎಲ್ಲರನ್ನು ಒಳಗೊಂಡ ಸರ್ವ ಜನಾಂಗದ ಒಂದು ಶಾಂತಿಯ ತೋಟವನ್ನು ನಾನು ಇಲ್ಲಿ ನೋಡ್ತಾ ಇದ್ದೇನೆ. ಪ್ರೀತಿಯ ಮಕ್ಕಳೇ, ನಿಮ್ಗೋಸ್ಕರ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಯಾರು ಗಲಾಟೆ ಮಾಡಬಾರ್ದು. ಇದ್ರ ಜೊತೆಗೆ ಇಡೀ ಜಗತ್ತಿನಲ್ಲಿ ನಾವೆಲ್ಲ ಇತ್ತೀಚಿನ ವರ್ಷಗಳಲ್ಲಿ ಗಮನಿಸಿದಾಗ ಭಾರತದಲ್ಲಿ ಇರುವಂತಹ ಯುವಶಕ್ತಿ ಇಡೀ ಜಗತ್ತಲ್ಲಿ ಎಲ್ಲೂ ಕಂಡು ಬರೋದಿಲ್ಲ. 56% ಯುವ ಜನತೆಯಿಂದ ತುಂಬಿದೆ, ಮಕ್ಕಳಿಂದ ಕೂಡಿರುವಂತಹ ರಾಷ್ಟ್ರ ಭಾರತವಾಗಿದೆ. ಹಾಗಾಗಿ ಭಾರತವನ್ನು ಇಡೀ ಜಗತ್ತಿನಾದ್ಯಂತ ಯಂಗ್ ಇಂಡಿಯಾ ಅಂತಾನೆ ಕರಿತಾ ಇದ್ದೇವೆ, ಯುವ ಭಾರತ ಅಂತ. ಬೇರೆ ಎಲ್ಲ ರಾಷ್ಟ್ರಗಳಲ್ಲಿ ನೋಡಿದಾಗ ಅಲ್ಲೆಲ್ಲ ವಯಸ್ಸಾದವರ ಸಂಖ್ಯೆ ಅತಿಯಾಗಿದೆ. ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಯುವಕರ ಸಂಖ್ಯೆ ಮತ್ತು ಮಕ್ಕಳ ಸಂಖ್ಯೆ ಜಾಸ್ತಿ ಆಗಿದೆ. ಮುಂದಿನ ವಿಶ್ವದ ಭವಿಷ್ಯ ಭಾರತದ ಕೈಯಲ್ಲಿದೆ ಅಂತ ಹಲವಾರು ವಿಶ್ಲೇಷಕರು ವಿಶ್ಲೇಷಣೆ ಮೂಲಕ ಹೇಳ್ತಾ ಇದ್ದಾರೆ. ಅದನ್ನ ನಾವು ಸದುಪಯೋಗ ಪಡ್ಕೋಬೇಕು. ಅದೇ ರೀತಿ ಇವತ್ತು ಒಂದು ಅರ್ಥಪೂರ್ಣವಾದ ಒಂದು ವಾರ್ಷಿಕೋತ್ಸವವನ್ನು ಮಾಡ್ತಾ ಇದ್ದಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಮಕ್ಕಳಲ್ಲಿ ಒಂದು ನಾಯಕತ್ವ ಗುಣವನ್ನು ಬೆಳೆಸುವುದು. ಅವರು ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಅವರ ಒಂದು ಸದೃಢವಾದ ಒಂದು ಪರಿಪೂರ್ಣ ನಾಯಕತ್ವ, ಅದರ ಜೊತೆಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಅವರ ಒಳಗೊಳ್ಳಿಕೆಯನ್ನು ಒಳಗೊಂಡಂತೆ ಒಂದು ಅರ್ಥಪೂರ್ಣವಾದ ವಾರ್ಷಿಕೋತ್ಸವವನ್ನು ಎಲ್ಲ ಆಯೋಜಕರು ಇದನ್ನ ನೆರವೇರಿಸಿದ್ದಾರೆ. ಅದರ ಮೂಲಕ ನಮ್ಮ ಮಕ್ಕಳಲ್ಲಿ ಅವರಲ್ಲಿ ಒಂದು ಸದೃಢ ಆರೋಗ್ಯ, ಅವರ ಮಾನಸಿಕ ಆರೋಗ್ಯ ವೃದ್ಧಿಗೆ ಮತ್ತು ಅವರಲ್ಲಿನ ಒಂದು ಗುಣ ನಡತೆ, ನಾಯಕತ್ವ ಗುಣಕ್ಕೆ ಇದು ಒಂದು ಮುಖ್ಯವಾದ ವೇದಿಕೆಯಾಗಿದೆ. ಪುಟಾಣಿ ಮಕ್ಕಳು ಅನ್ಬೋದು, ಆ ಮಕ್ಕಳಿಂದನೇ ದೇಶ ರೂಪಿತವಾಗುತ್ತೆ. ಹಾಗಾಗಿ ಎಲ್ಲ ಮಕ್ಕಳು ಇದರ ಎಲ್ಲ ಅವಕಾಶವನ್ನು ಬಳಸ್ಕೊಳ್ಬೇಕು. ಈಗೆಲ್ಲ ನಿಮ್ಗೆಲ್ಲ ಒಂದು ಸಾಂಸ್ಕೃತಿಕ ಶಾಲೆ ಶಿಕ್ಷಕರು ಹೇಳ್ತಾ ಇದ್ದಾರೆ, ವಿದ್ಯಾರ್ಥಿ ಜೀವನವೇ ಒಂದು ಸುವರ್ಣ
ದಿನಗಳು ಆನಂತರ ಬರ್ತದೆ ನೋಡಿ ನಿಮಗೆ ಲೈಫ್ ಎಷ್ಟೊಂದು ಜಂಜಾಟ ಮತ್ತು ಯೌವನ ಮುಗಿದಿದೆ ನಮಗೆಲ್ಲ ಗೊತ್ತಾಗ್ಲಿಲ್ಲ. ನಮ್ಮ ಶಾಲಾ ದಿನಗಳು, ಟೀನೇಜು, ಅವತ್ತು ಕ್ರೀಡೆ, ನಮ್ಮ ಟೀಚರ್ಸ್ ಕಲಿಸಿದಂತ ವಿದ್ಯೆ. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರ್ಬೇಕೆರೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.